ಜನ್ಮ ಜನ್ಮದ ಈ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದರಿ? ಆರಾಮದರಿ? ನಾನು ಕೂಡ ಆರಾಮದನಿ ನೋಡ್ರಿ. ಆರಾಮದನಿ ಅನ್ನೋದಕ್ಕಿಂತ ಮದುವೆ ಮುಗಿಸೊಂದು ಮರುದಿವಸ ದವಾಖಾನೆಗೆ ಬಂದನ್ರಿ. ನಾನು ಈ ದವಾಖಾನೆಗೆ ಅಡ್ಮಿಟ್ ಅದನ್ರಿ. ಆರಾಮಿಲ್ಲದ್ರ ಸಲುವಾಗಿ ಈ ವಿಡಿಯೋ ಅದು ಸರಿಯಾಗಿ ಮಾಡೋಕ್ಕಾಗಿಲ್ರಿ. ನಮ್ಮ ಹುಡುಗರ ಕೈಯಾಗ ಫೋನ್ ಕೊಟ್ಟಿನಿ ರೀ, ನಿಮಗೆ ಆದಷ್ಟು ವಿಡಿಯೋ ಮಾಡಿರ್ತಂದ. ಅವ್ರು ವಿಡಿಯೋ ಮಾಡೋದಕ್ಕಿಂತ ಹೆಚ್ಚು ಫೋಟೋನ ತೊಗೊಂಡಾರೆ. ಎಲ್ಲ ವಿಡಿಯೋ ಅಷ್ಟು ಸ್ವಲ್ಪನ ಮಾಡ್ಯಾರ, ಭಾಳ ಮಾಡಿಲ್ರಿ. ವಿಡಿಯೋ ಮಾಡಿದಷ್ಟು ನಿಮ್ಮ ಕೂಡ ಶೇರ್ ಮಾಡ್ಕೊತೀನಿ ನೋಡ್ರಿ. ಇದು ಅರಿಶಿನ ಶಾಸ್ತ್ರದ ದಿವಸ ರೀ. ಇದು ಮದುವೆ ರೀ, ನಮ್ಮೂರಾಗಿತ್ತು ರೀ. ಅವರು ಮುಂಚೆನೇ ಬರತ್ತಂದು ಹೇಳಿದ್ರಿ, ಆದ್ರೆ ನಮಗೆ ಆರಾಮಿಲ್ಲ ಸಲುವಾಗಿ ಲಘು ಹೋಗ್ಲಿಲ್ಲ ರೀ. ನಾವು ದೇವ್ರ ಕಾರ್ಯ ದಿವಸ ನಾವು ಹೋದೆವು ರೀ. ದೇವ್ರ ಕಾರ್ಯ ದಿವಸ ನಾವು ಹೋಗ್ಬೇಕಾರೆ 12 ಗಂಟೆ ಅದಾಗಿತ್ತು ರೀ ಟೈಮ್. ಅಷ್ಟರೊಳಗೆ ಅಲ್ಲಿ ಒಳಕಲ್ಲ ಮತ್ತು ಬಿಸುಕಲ್ಲ ಪೂಜೆ ಅದು ಮಾಡತ್ತಿದ್ರು ರೀ. ಹೋದಾರ ನಾವು ಪೂಜೆ ಅದು ಮಾಡಾಗ ಉಡಿ ತುಂಬ್ಕೊಂಡ ಪೂಜೆ ಅದು ಮುಗಿಸಿದ್ವಿ ರೀ. ಮುಗಿಸಿ ಆದ ನಂತರ ವಿಡಿಯೋ ಹುಡುಗರ ಕೈ ಕೊಟ್ಟ ಸಂಬಂಧಾಗಿ ಸರಿಯಾಗಿ ಮಾಡಿಲ್ಲ ರೀ ಅವು. ಇದು ದೇವ್ರ ಕಾರ್ಯ ದಿವಸ ನೈಟ್ ರೀ. ಇದು ಹುಡುಗಿನ ಕರ್ಕೊಂಬಂದು ಟೈಮ್ದಾಗ ರೀ ಮದುಮಗಳನ್ನ. ಇದು ನಮ್ಮ ಹುಡುಗಿ ಕಡೆದವ್ರು ಒಬ್ರು ಸ್ವಾಮಿಗಳು ರೀ, ಹುಡುಗನ ಕಡೆದವ್ರು ಒಬ್ರು ಸ್ವಾಮಿಗಳು ಇದ್ರುಗಳು ಟೈಮ್ದಾಗ ಇದು ಪೂಜೆ ಮಾಡತ್ತಾರೆ. ಅದನ್ನು ಹುಡುಗಿ ಊರು ಹುಬ್ಬಳ್ಳಿ ಧಾರವಾಡ ಸೈಡ್ ಐತ್ರಿ. ಹಿಂಗಾಗಿ ಬರೋದು ಲೇಟ್ ಆಯ್ತು ರೀ. ಹುಡುಗಿನ ಕರ್ಕೊಂಬರ್ಬೇಕು ರಾತ್ರಿ 9:30 ಆಗೈತೆ ರೀ. ಹಿಂಗಾಗಿ 9:30 ಮ್ಯಾಗ ರೀ ಇದು ಇಲ್ಲಿ ಪೂಜೆ ಮಾಡತ್ತಿದ್ರಿ. ಅವಾಗಿನ ಬಂದು ಇದ್ರುಗಳಾತಿದ್ರು ರೀ. ಹಿಂಗಾಗಿ ಎಲ್ಲ ಫಂಕ್ಷನ್ಗಳೆಲ್ಲ ಲೇಟ್ ಭಾಳ ಆದವು ರೀ. ಬಟ್ಟಿಗೆ ಹಾಕೋದು, ಆಮ್ಯಾಗ ನೂಲು ಸುತ್ತೋದು, ಅರ್ಶಿನ ಆಡೋದು, ಇವೆಲ್ಲ ಭಾಳ ಲೇಟ್ ಆಗಿಬಿಟ್ರು ರೀ. ಅಂದ್ರೆ ನಾವು ಇಲ್ಲಿರೋದು ಊರಾಗಲ್ರಿ, ಅಲ್ಲಿ ಹೊಲದಾಗ ತಂಡಿ ಒಂದು ಭಾಳ ಇತ್ತು ರೀ. ಎಲ್ಲರೂ ಸ್ವೆಟ್ರ್ ಹಾಕೋದು, ತಲೆ ಕಟ್ಟೋದು ಮಾಡ್ಕೊಂಡು ಕೂತಿದ್ರು ಎಲ್ಲರೂ. ಅಷ್ಟು ತಂಡಿ ಇತ್ತು ರೀ. ಅಲ್ಲೆಲ್ಲ ಹೊಲದಾಗ ಮನೆ ಒಂದರಿ ಸುತ್ತೂರಿಗೆಲ್ಲ ಬೆಳಿನ ಐತ್ರಿ. ಹಿಂಗಾಗಿ ತಂಡಿ ಭಾಳ ಐತೆ ರೀ. ಮತ್ತು ಹುಡುಗಿನ ಕರ್ಕೊಂಬರೋದು ಲೇಟ್ ಆಯ್ತು ರೀ. ಹಿಂಗಾಗಿ ಎಲ್ಲ ಫಂಕ್ಷನ್ಗಳು ಲೇಟ್ ಅನ್ನೋಣ ತಂಡಿ ಭಾಳ ಹತ್ತಿ ಬಿಡ್ತು. ಈ ಕೆಂಪು ಟವಲ್ ಹಾಕ್ಕೊಂಡು ಕೊತ್ತ ಸ್ವಾಮಿಗಳು ಹುಡುಗನ ಕಡೆದವ್ರಿ, ಬಿಳಿ ಟವಲ್ ಹಾಕ್ಕೊಂಡವರು ಹುಡುಗಿ ಕಡೆದವ್ರಿ ಇವರು. ಇದನ್ನೆಲ್ಲ ನಮ್ಮ ಮದುವೆ ಮಾಡ್ಯಾರ ರೀ. ಅಷ್ಟೊಂದು ನಮಗೆ ಯಾವುದೂ ನೆನಪಿಲ್ಲ ರೀ. ಈಗೆಲ್ಲ ನೋಡೋಣ ಹೊಸಾದು ಅನ್ನಿಸ್ತಾವ್ರಿ ಇವು. ಹೆಂಗೆ ಮಾಡ್ತಾರೆ ಅನ್ನೋದು ನೋಡು ಕ್ಯೂರಿಯಾಸಿಟಿನೂ ಇರ್ತೈತೆ ರೀ ಅಷ್ಟೇ. ಆದರೆ ಒಂದೊಂದು ಊರು ಸ್ವಾಮಿಗಳದು ಒಂದೊಂದು ಥರ ಪದ್ಧತಿನ ಬೇರೆ ಇರ್ತಾವ್ರಿ. ಇಲ್ಲಿ ಅವ್ರದ್ದು ಬೇರೆ ರೀ, ಇವ್ರದ್ದು ಬೇರೆ ರೀ. ಹೀಗಾಗಿ ನಮ್ಮ ಕಡೆ ಸ್ವಾಮಿಗಳು ಸುಮ್ಕೋತಿದ್ರಿ, ಅವರು ಮಾಡತ್ತಿದ್ದಾರೆ ಪೂಜೆ. ಇಲ್ಲಿ ಇಬ್ಬರು ಹೆಣ್ಣಿನ ಕಡೆದಾರ ಹೆಣ್ಮಕ್ಳು ರೀ, ಇಬ್ಬರು ಗಂಡಿನ ಕಡೆದಾರ ಹೆಣ್ಮಕ್ಳು ರೀ. ಇವರು ಹಿಂಗೆ ಅವ್ರ ಗತಿನ ಅವ್ರು ಪೂಜೆ ಮಾಡಿದ್ದನ ಇವ್ರು ಕಾಯಿ ತೊಗೊಂಡು ಬದಲಾಯಿಸ್ತಾರೆ ಇವ್ರದವರು. ಇದನ್ನು ವಿಡಿಯೋ ಹುಡುಗರು ಸರಿಯಾಗಿ ಮಾಡಿಲ್ರಿ. ಹಿಂಗಾಗಿ ಕಾಯಿ ಬದಲಾಯಿಸೋ ಟೈಮ್ದಾಗಿಂದ ಫೋಟೋ ಶೇರ್ ಮಾಡೀನಿ ರೀ. ಇಲ್ಲಿ ಫೋಟೋ ಆದರೂ ತೆಗ್ದಾರಿ, ಮತ್ತು ಬರೀ ವಿಡಿಯೋ ಅಷ್ಟೇನು ಮಾಡಿಲ್ರಿ. ಅದಾದ್ಮ್ಯಾಗ ಅಲ್ಲಿ ಎದುರುಗೊಂಡ ಮೋಸಮ್ ಬಂದ್ಮ್ಯಾಗ ರೀ ಇಲ್ಲಿ ಇನ್ನೂ ಹೊರಗೆ ಕುಂದರ್ಸಿ ಶಾಲು ಹೊದಿಸೋ ಕಾರ್ಯಕ್ರಮ ಆಗ್ತಾರೆ ನೋಡ್ರಿ. ಅದನ್ನು ಮಾಡತ್ತಾರೆ ಇಲ್ಲಿ, ಶಾಲು ಹೊದಿಸಾಕ್ತಾರೆ ರೀ. ಈ ಶಾಲು ಹೊದಿಸೋ ಕಾರ್ಯಕ್ರಮ ನಮ್ಮ ಮದುವೆಗಾಗಲಿ ನಮ್ಮ ತಂಗಿ ಮದುವೆ ಆದರೂ ಆಗಲಿ ಏನು ಮಾಡಿಲ್ಲ ರೀ. ಇದು ನಮ್ಗೆ ಶಾಲು ಹೊದಿಸೋ ಕಾರ್ಯಕ್ರಮ ಹೊಸದು ಅನಿಸ್ತು. ಹುಡುಗಿ ಕಡೆದವರು ಭಾಳ ಮಂದಿ ಏನು ಬಂದಿದ್ದಿಲ್ಲ ರೀ, ಸ್ವಲ್ಪ ಜನ ಇದ್ರಿ. ಒಂದು 5-6 ಜನ ಹುಡುಗಿಯಾರಿದ್ದು ರೀ. ದೊಡ್ಡವ್ರು ಒಂದಿಬ್ಬರು ಇದ್ರು ಇಷ್ಟೇ. ಹುಡುಗಿ ಕಡೆದವ್ರು ಏನು ಭಾಳ ಮಂದಿ ಬಂದೇ ಇದ್ದಿದ್ದಲ್ಲ ರೀ. ಅವರ ಬರೋದನ್ನು ಭಾಳ ಲೇಟ್ ಮಾಡಿಬಿಟ್ರಿ. ಯಾಕೋ ಅದೊಂದು ಎದುರುಗೊಳ್ಳೋದು. ಆಮ್ಯಾಗ ಶಾಲು ಹೊದಿಸೋ ಕಾರ್ಯಕ್ರಮ ಮುಗಿದ್ಮ್ಯಾಗ ಇಲ್ಲಿ ಬಟ್ಟಿಗೆ ಹಾಕಕ್ಕೆ ಮಾಡಿದ್ರಿ. ಬಟ್ಟಿಗೆ ಹಾಕೋಕ್ಕಿಂತ ಮುಂಚೆ ಹುಡುಗಿ ಹೊಸ ಅರ್ಬಿದ ಗಂಟಿಟ್ಟ ಪೂಜೆ ಮಾಡ್ತಾರೆ ರೀ. ಗಂಟುಗಳು ಇಟ್ಟ ಪೂಜೆ ಮಾಡಿ ಆದ ನಂತರ ಹುಡುಗಿಗೆ ಹುಡುಗನೂ ಹುಡುಗಿ ಅರ್ಬಿ ಕೊಡ್ತಾರೆ. ಆಮ್ಯಾಗ ಹುಡುಗಿ ಬಟ್ಟಿಗೆ ಸೀರೆ ಉಟ್ಕೊಂಡ್ಬಂದು ಮ್ಯಾಗ ಬಟ್ಟಿಗೆ ಹಾಕ್ತಾರೆ ಇಲ್ಲಿ. ಈಗ ಇಲ್ಲಿ ಗಂಟು ಪೂಜೆ ಮಾಡೋದು, ಎಲ್ಲರೂ ಒಬ್ರಿಗೊಬ್ರು ಕುಂಕುಮ ಅದು ಹಚ್ಕೊಳ್ಳೋದು ಮಾಡೋದು ಅದು ಮಾಡತ್ತಿದ್ದಾರೆ ನೋಡ್ರಿ. ನಾವು ಆರಾಮಿಲ್ಲದ ಸಲುವಾಗಿ ಇಲ್ಲಿ ಭಾಳ ಓಡಾಡಿಲ್ರಿ. ನಾವು ಅಷ್ಟೇ ಅಲ್ಲೇ ಬರೀ ದೂರನೇ ಇದ್ದೀವಿ ರೀ. ಇಲ್ಲಿ ಕುಂಕುಮ ಹಚ್ಚಾತಾರಲ್ಲ ರೀ, ಇವ್ರು ನಮ್ಮ ಮನೆಯವರ ನೋಡ್ರಿ. ಅವರು ಅದನ್ನ ಹಚ್ಚಾಕತ್ತಾರ ನೋಡ್ರಿ. ಇಲ್ಲಿ ಆದರೂ ಹುಡುಗಿ ಕಡೆದವ್ರ ಸ್ವಾಮಿಗಳು ಹುಡುಗನ ಕಡೆದವ್ರ ಸ್ವಾಮಿಗಳು ಬೇಕಾರೆ ಇಲ್ಲಿ ಆ ಸೈಡಿಗೆ ಕೂತವ್ರು ಇಬ್ಬರು ಹುಡುಗನ ಕಡೆದವ್ರಿ, ಈ ಸೈಡ್ ಕೂತವ್ರು ಹುಡುಗಿ ಕಡೆದವ್ರಿ. ಈಗ ಬಟ್ಟಿಗೆ ಹಾಕೋದ್ರಾಗ ಟೈಮ್ 10:30 ಆಗಿತ್ತು ರೀ. ಈಗ ಇಲ್ಲಿ
ಅದಕ್ಕಾಗಿ ಊಟ ಮಾಡೇನ 100 ಸುತ್ತುದು ಅರಿಶಿನ ಆಡೋದು ಮಾಡೋಣ ಅಂತಂದು ಮಾತಾಡ್ತಿದ್ದೆ ರೀ. ಹುಡುಗಿ ಕಡೆದವ್ರು ಬರೋದು ಲೇಟಾಗನ ಊಟನೂ ಮಾಡಿದ್ದಿಲ್ಲ ರೀ ನಾ ಯಾರು. ಇನ್ನೇನು ಊಟ ಮಾಡಿ ಎಲ್ಲ ಮಾಡ್ಬೇಕಪ್ಪ ತಂದು ಊಟಕ್ಕೆ ಒಂದು ಸ್ವಲ್ಪ ಮಂದಿ ಕೂತಿದ್ರಿ. ಅವಾಗ ಬಂದ್ರಿ ಹುಡುಗಿ ಕಡೆದವರು. ಹಿಂಗಾಗಿ ಸ್ವಲ್ಪ ಮಂದಿ ಮಾಡಿರಿ, ಸ್ವಲ್ಪ ಮಂದಿ ಮಾಡಲಿಲ್ಲ ಊಟ. ಹಿಂಗಾಗಿ ಅರಿಶಿನ ಅದು ಮುಗಿಸೋದು ಅನ್ನೋ ಲೇಟ್ ಆಕೈತಿ, ಊಟ ಭಾಳ ಟೈಮ್ ಆಕೈತಿ ಅಂದ್ಕರಿಂದ ಊಟ ಮಾಡೇನ ಆದ ನಂತರನ ಅರಿಶಿನ ಆಡೋಣ ಅಂತಂದು ವಿಚಾರ ಮಾಡ್ರಿ. ಇಲ್ಲಿ ಹುಡುಗರು ಬಟ್ಟಿಗೆ ಹಾಕೋದು ವಿಡಿಯೋ ಮಾಡಿಲ್ರಿ, ಹಿಂಗಾಗಿ ಫೋಟೋ ಶೇರ್ ಮಾಡೇನಿ ರೀ. ಇಲ್ಲಿ ನಾನು ಬಟ್ಟಿಗೆ ಹಾಕಾಗ ಒಬ್ಬರನ್ನ ಕುಂದರ್ಸ್ಬಾರ್ದಂದು ಮಗ್ಲ ಸಣ್ಣ ಹುಡುಗರನ್ನ ಕುಂದರ್ಸ್ತಿದ್ರಿ ಅವಾಗ. ಈಗ ದೊಡ್ಡ ಹುಡುಗರನ್ನ ಕುಂದರ್ಸಾಕತ್ಯಾರ ರೀ. ಒಂದು 5-6 ವರ್ಷದ ಹುಡುಗರನ್ನ ಅದು ಕುಂದರ್ಸ್ತಿದ್ದಾರೆ ರೀ. ಈಗೇನು ನಡ್ತೈತೆ ಅಂದು ದೊಡ್ಡ ಹುಡುಗರನ್ನ ಕುಂದರ್ಸಾಕತ್ಯಾರ ಈಗ. ಅದಾದ್ಮ್ಯಾಗ ಊಟ ಮಾಡಾಗ್ರಿ ಇವ್ರು ಅಪೋಸಿಟ್ ನಾವು ಕೂತಿದ್ವಿ, ನಾವೆಲ್ಲ ಗ್ರೂಪ್ ಕೂತಿದ್ದು. ಪಕ್ಷಿ ಅಡಿಗಾಡಿಸ್ಬೇಡ. ಅದ ನೂಲು ಸುತ್ತು ಟೈಮ್ ಒಳಗೆ ನೋಡ್ರಿ. ನಾನು ನೂಲು ಸುತ್ತಾಗ ನಾವು ಅಲ್ಲಿ ತಂದು ಅಂದೇರನ ಆದ್ರೆ ಕೇಳಿಲ್ರಿ. ಕಡೆಗೆ ಹೆಣ್ಮಗಳು ಅಕ್ಕಿ ದೂರ ನಿಂದ್ರೆ ಬಿಡ್ರಿ ಬರ್ರಿ ತಂದು ಕರೆದ ನೂಲು ಸುತ್ತ ಒಳಗೆ ಮದಿ ಮಕ್ಳು ಕುಂದ್ರು. ಮನೆ ಮ್ಯಾಗ ನೀರು ಗೊತ್ತಾಗ ಕರೆದೈತ್ರಿ. ಅವ್ರ ಮದಿ ಮಕ್ಕಳು ಒಂದು ಎಲೆ ಒಳಗೆ ಅಡಿಕೆ ಆಮ್ಯಾಗ ಅಕ್ಕಿ ಕುಡಿಸಿಡ್ದ ಅಕ್ಕಿ ಅಷ್ಟು ಗೊತ್ತಿರ್ತಾರೆ ಅವ್ರ ಮುಂದೆ ನಮ್ಮ ದೊಡ್ಡಕ್ಕ ನೀರು ಗುಜಾತಿದ್ರಿ. ಆಮ್ಯಾಗ ಮದಿ ಮಕ್ಳು ಅಕ್ಕಿ ಗುಜಿದ್ರಿ. ಆಮ್ಯಾಗ ಹಿಂದೆ ನಾ ಮತ್ತು ನೀರು ಗುಜಾಕತ್ತೀನಿ ರೀ, ಹಿಂಗೆ ಮಾಡತ್ತಿದ್ರಿ. ಅದಾದ್ಮ್ಯಾಗ ಇಲ್ಲಿ ಫೋಟೋ ಹೊಡ್ಕೊಂಡ್ವಿ ನೋಡ್ರಿ ಎಲ್ಲರೂ. ಅರಿಶಿನ ಆಡಿದ ನಂತರ ನೆಗೆನ್ ಮಕ್ಳು ಇರ್ತಾರೆ ನೋಡ್ರಿ. ಇಷ್ಟರು ನೆಗೆನ್ ಮಕ್ಳು ರೀ, ಬಿಟ್ರೆ ಅವರೆಲ್ಲ ನಮ್ಮ ಮಕ್ಕಳು ರೀ. ಹೆಣ್ಣು ಹುಡುಗರು ನಮ್ಮ ಮಕ್ಕಳನ್ನ ಭಾಳ ಮಂದಿ ಅದಾರ ರೀ. ಒಂದು 15 ಜನ ಹಾಕಿರ್ಬೋದು ರೀ. ನಾವು ಎಷ್ಟು ಒಂದು 7-8 ಮಂದಿ ನೆಗೆನ್ ಮಕ್ಳು ಹಾಕಾಗಳಿದ್ವಿ ರೀ ನಾವು. ಅಷ್ಟರೊಳಗೆ ಒಂದು 15 ಜನ ಮಕ್ಳು ಅದಾರ ನಮಗೆ. ಇಲ್ಲಿ ನಾವು ಇವರಿಬ್ರು ಮಕ್ಕಳು ರೀ. ಅಕ್ಕಿ ನಮ್ಮ ನೆಗೆನ್ ರೀ. ಇದು ಅಕ್ಕಿ ಕಾಳು ಬೀಳೋ ಟೈಮ್ದಾಗ ನೋಡ್ರಿ. ಇಲ್ಲಿ ನಮ್ಮ ಚಾರು ನೋಡ್ರಿ ಹೆಂಗೆ ಮಾಡತ್ತಾಳ್ರಿ. ಅಕ್ಕಿ ಯಾಕೋಸ್ಕರ ಹಠ ಬಂದಿತ್ತು ರೀ ಅಲ್ಲತ್ತಿದ್ರು. ಎಲ್ಲ ಫಂಕ್ಷನ್ಗಳನ್ಕ ವಿಡಿಯೋ ಮಾಡೋಕ್ಕಾಗಿಲ್ರಿ. ಇಲ್ಲಿ ಅಕ್ಕಿ ಕಾಳು ಬೀಳೋ ಟೈಮ್ದಾಗ ರೀ. ಇದು ಜೋಳು ಕುರುಳಿ ಚಿದ್ಮಯಾನಂದ ಅಪ್ಪಗಳು ಬಂದಿದ್ರು ಇಲ್ಲಿ. ಹುಬ್ಬಳ್ಳಿ ಸಿದ್ದಾರೂಢ ಅಜ್ಜಾರ ಶಾಖದವ್ರು ಅವರು ಚಿದ್ಮಯಾನಂದ ಸ್ವಾಮಿಗಳು. ಅವ್ರು ಇರೋದು ಜೋಳು ಕುರುಳಿ ಒಳಗಿರ್ತಾರೆ ರೀ. ಅದಾದ್ಮ್ಯಾಗ ರೀ ಇನ್ನೊಂದು 2-3 ಮಂದಿ ಸ್ವಾಮಿಗಳಿದ್ರಿ. ಅವ್ರು ಯಾವ ಊರಾರ ಅನ್ನೋದು ಅಷ್ಟು ನನಗೆ ಗೊತ್ತಿಲ್ಲ ರೀ. ಅವರ ಪ್ರವಚನ ಮಾಡತ್ತಿದ್ದಾರೆ. ಈಗ ಬೇರೆದವ್ರು ಬೇರೆ ಊರಿಂದ ಹೇಳಿ ಮುಗಿಸ್ತೀವಿ. ಮಗಳು ಹೆಂಗಿರ್ಬೇಕಪ್ಪ ಅಂದ್ರೆ 4 ಮಂದಿ ಯುವಕರಿಗೆ ಚರ್ಚೆ ಚಲೋ ಆತಂತ. ಮದುವೆ ಆದ್ರ ಚಲೋ ಅಂತ ಇಬ್ರು, ಮದುವೆ ಆಗದಂಗಿದ್ದರು ಚಲೋ ಅಂತ ಇಬ್ರು. ಈ ವಾದವನ್ನ ಜೇಡ್ರ ದಾಸಿಮಯ್ಯನವ್ರ ಕಡೆಗೆ ತಗೊಂಡು ಹೋದ್ರಂತವ್ರು. ದೊಡ್ಡ ಮಹಾತ್ಮರು. ಯಪ್ಪ ಮದುವೆ ಆದ್ರ ಚಲೋನೋ ಆಗ್ಲಂಗಿದ್ರ ಚಲೋ ಅಂತ ಸ್ವಾಮಿಗಳನ್ನ ಕೇಳಕ್ ಹೋದ್ರಂತ. ಅಪ್ಪವರು ನೇಕಾರಿಕೆ ಮಾಡ್ತಿದ್ರು. ಅವ್ರು ಕಾಯಕ ಮಾಡುವಾಗ ಯಾರ ಮುಂದೆ ಮಾತಾಡ್ತಿದ್ದಿಲ್ಲ. ಕಾಯಕ ಅಂದ್ರೆ ಕಾಯಕನೇ. ಸೊನ್ನಿ ಮೇಲೆ ಕುಂದ್ರಿ ಅಂತ ಅಂದ್ರು. ಊಟಕ್ಕೆ ಬಿಟ್ಟಾಗ ನಿಮ್ ಪ್ರಶ್ನೆಗೆ ಉತ್ತರ ಹೇಳ್ತೇವೆ ಅನ್ಕತ್ ಕುಂದ್ರಿ ಅಂದ ಕೂಡಲೇ ಕುಂತರು. ಇವ್ರು ನೇಕಾರಿಕೆ ಮಾಡುವಾಗ ಓಡಬೈಲಿ ಅಂತಂದ್ರು. ಹೆಣ್ತಿವು ದುಗ್ಗಳೆ ಓಡಿ ಬಂದ್ಲು. ಇಲ್ಲಿ ಎಳಿ ಹರಿದತಿ ಚಿಮ್ನಿ ತಗೊಂಬ ಅಂದ್ರು. ಹಾಡ್ ಹಗಲು ಮಟ ಮಧ್ಯಾಹ್ನದಾಗ ಇನ್ನೊಬ್ಬರು ಹೆಣ್ಣು ಮಕ್ಕಳಾಗಿದ್ರೆ ನಿನ್ನ ಕಣ್ಣಿಗಿಣ್ ಹೋಗ್ಯಾವನ ಹಗಲಿ ಎಲ್ಲಿ ಚಿಮ್ನಿ ಅಂತ. ಆದ್ರೆ ಆ ತಾಯಿ ಓಡಿ ಹೋಗಿ ಚಿಮ್ನಿ ಹಚ್ಕೊಂಬಂದು ಹಿಡಿದ್ಲ. ಇವ್ರು ನೂಲು ಜೋಡಿಸಿ ನೇಕಾರಿಕೆ ಆಯ್ತು. ಮಧ್ಯಾಹ್ನ ಊಟದ ವೇಳೆ ಆಯ್ತು. ಬರೋ ನೀವು ಊಟ ಮಾಡಿ ಬರ್ರಿ ಅಂತ ಕರ್ಕೊಂಡ್ ಕುಂತರು. ಪಾಪ ಬಡವರು ಮನೆ ಅದ, ಶರಣರ ಮನೆ. ಅಂಬಲಿ ಇತ್ತದ, ನಿಲ್ಲಿದು ಉಳಿದಿತ್ತು ಅಂಬಲಿ. ಮತ್ ಇವ್ರು 4 ಮಂದಿ ಸಲುವಾಗಿ ಅದನ್ನ ಹಂಚಿ ಎಲ್ಲರಿಗೂ ನಿನ್ನೆ ಅಂಬಲಿ ಹಾಕಿದ್ರು. ಉಣ್ಣೋ ಮುಂದ ಬಾಳ್ ಸುಡಾಕತ್ತೈತಿ, ಬಾಯಲ್ಲಿ ಗಾಳಿ ಬೀಸಂದ್ರಕಿ ಹೆಣ್ಮಗಳು ಓಡಿ ಬಂದ ಗಾಳಿ ಬೀಸಕತ್ಲ. ಸ್ವಾಮಿಗಳಿಗೆ ತಲೆ ಕೆಟ್ಟತ್ತಂದ್ರು ಅವ್ರು 4 ಹುಡುಗರು. ಅಲ್ಲ ಹಾಡ್ ಹಗಲಿ ಚಿಮ್ನಿ ಹಚ್ಕೊಂಬಂದ್ಲು. ಈ ತಣ್ಣಗಾಗೈತದ ನಿನ್ನೆ ಅಂಬಲಿ ಸುಡ್ತತಿ ಅಂದ್ರ ಗಾಳಿ ಬೀಸಕತ್ಲಲ್ಲ. ಸ್ವಾಮಿಗಳು ತಲೆ ಕೆಟ್ಟತಿ ಅಂತ ನಕ್ಕರು. ಯಾಕೆ ನಗ್ತಿರೋ ಅಂದ್ರ ಅವ್ರ ಅಪ್ಪಗಳು.
ಇಲ್ರಿ ನೀವು ಶಾಣ್ಯರಂತ ನಿಮಗೆ ಪ್ರಶ್ನೆ ಕೇಳಾಕ್ ಬಂದಿದ್ವಿ, ನಮಗ್ ಗೊತ್ತಾತ್ ಬಿಡ್ರಿ. ಏನ್ ಗೊತ್ತಾತ್? ಅಲ್ರಿ ಹಿಂಗ ಹಾಡ್ ಹಗಲ ಚಿಮಣಿ ಗಾಳಿ ಬೀಸೋದು. ಹಾ, ನಿಮ್ ಪ್ರಶ್ನೆಗೆ ಉತ್ತರ ಇದೇ ಐತಿ. ನನ್ನಂತ ಹೆಂಡತಿ ಸಿಕ್ಕ್ರ ಮದುವೆ ಆಗೋದ್ ಚಲೋ ತಮ್ಮ, ಯಾವ್ದಾರು ಮಾತಾಡ್ತಿದ್ಲಂದ್ರ ಸನ್ನಿವೇಶ ಆಗೋದ್ ಚಲೋ ತಮ್ಮ ಅಂದ್ರ ಅವ್ರು. ಹೇಳಿದ್ದಕ್ಕೂ ಹೊಳ್ಳಿ ಮಾತಾಡಬಾರ್ದು. ನಿಜವಾದ ಪತಿವ್ರತ ಧರ್ಮ ಏನಪ್ಪಾ ಅಂದ್ರ ಗಂಡನ ನೆರಳಿದ್ದಂಗಿರ್ಬೇಕು. ನೆರಳು ಹೆಂಗಿರ್ತೈತಿ? ನೀ ಇತ್ಲಾ ಹೊಂಟ್ರ ಇಲ್ಲ ನನಗಾಗಲ್ಲ, ಇತ್ಲಾ ಹುಕ್ಕ ನಿಂತಾನು, ಕುಂದಿರ್ತೈತಿ, ಎದ್ರ ನಿಲ್ತೈತಿ. ಹೆಂಗ ನೆರಳು ಹಿಂಬಾಲಿಸ್ತೈತಿ ಹಂಗ ಸತಿಯಾದಂತಕ್ಕೆ ಗಂಡನ ಹೆಜ್ಜೆ ಒಳಗೆ ಹೆಜ್ಜೆ ಇಟ್ಟು ತವ್ರ ಮನೆಗೂ ಗಂಡನ ಮನೆಗೂ ಎರಡೂ ಮನೆಗೂ ಕೀರ್ತಿ ತರುವಂತೆ ಬಾಳಬೇಕು ಅನ್ನುವಂತ ಸಂದೇಶವನ್ನ ಆ ಮಕ್ಕಳಿಗೆ ಕೊಡ್ತಾ ಮತ್ ನಿಮಗೂ ಹೇಳ್ತೇವಪ್ಪ. ಮತ್ ಬರೀ ಇವರಿಗೆ ಹೇಳಬಾರ್ದಲ್ಲ, ನಿಮ್ಗೇನ್ ಹೇಳೋದಪ್ಪ ಅಂದ್ರ ನಿನ್ನಂಗನ ನೀನ್ ಹೆಂಡ್ತಿರ್ಬೇಕಂತ ಬಯಸಬಾರದು. ನಿನ್ನ ಮನಸ್ಸು ಬೇರೆ, ಅವ್ರ ಮನಸ್ಸು ಬೇರೆ. ಒಂದನೇದು. ಎರಡನೇದು, ನಿನ್ನ ಹೆಂಡತಿಗೆ ಏನು ಬಹಳ ಪ್ರೀತಿ ಇರ್ತತ್ಲ ಅದ್ರ ಬಗ್ಗೆ ಕೆಟ್ಟ ಕಮೆಂಟ್ ಮಾಡಬಾರದು. ಕೆಟ್ಟ ಕಮೆಂಟ್ ಅಂದ್ರೇನು? ಅವನ ಮೇಲೆ ಬಹಳ ಪ್ರೀತಿ, ಅವನ ಬಗ್ಗೆ ದೋಷ ಮಾತಾಡಿದ್ರೆ ಅಂದ್ರೆ ಹೆಣ್ಸಿ ಹಿಡ್ಕೊಂತ. ಅವ್ರಿಗೆ ಏನು ಪ್ರೀತಿ ಇರ್ತೈತೆ ಅದ್ರ ಬಗ್ಗೆ ನೆಗೆಟಿವ್ ಕಮೆಂಟ್ ಮಾಡಬಾರ್ದು. ಮೂರನೇದು ಏನಪ್ಪ ಸೂತ್ರ ಅಂದ್ರೆ ಅವರಿಗೆ ಯಾವುದು ಇಷ್ಟ ಆಗಲ್ಲ ಅದನ್ನು ನೀವು ಇಷ್ಟ ಅನ್ನಬಾರದು. ಅರ್ಥ ಆಗ್ತದ? ಅದು ಸೂತ್ರ, ಸುಖದ ಜೀವನದ ಸೂತ್ರ. ಎರಡೂ ಮನಸ್ಸು ಒಂದೇ ಇರಬೇಕು. ಅಷ್ಟೇ ಅಲ್ಲ, ಅದು ಇನ್ನೊಂದು ಮನೆ ಬಿಟ್ಟು ಬಂದಿರೋ ಹೆಣ್ಣುಮಗಳು, ಅದು ನಮ್ಮ ಸ್ವಂತ ಮನೆದು ಇಲ್ಲಿ ಹೊಂದ್ಕೋಬೇಕಾದ್ರೆ ಒಂದಿಷ್ಟು ದಿನ ಟೈಮ್ ಹಿಡಿತೈತಿ. ಅದನ್ನ ಅಷ್ಟು ಪ್ರೇಮದಿಂದನ ನಮ್ಮ ದಾರಿಗೆ ತಗೋಬೇಕು ಹೊರತು 50 ವರ್ಷದ ನಮ್ಮ ಅವ್ವನ ಗುಣನೇ ಇನ್ನೂ 20 ವರ್ಷದ ನನ್ನ ಹೆಂಡತಿಗೂ ಬರಬೇಕು ಅಂದ್ರೆ ಆಗೋಲ್ಲ. ಆ ಅನುಭವ ಅವರಿಗೆಲ್ಲ ಕಲಿಸ್ತೈತಿ. ಆ ಅನುಭವ ಅವ್ರಿಗೆ ಬರೋತನ ನಮ್ಮ ಸ್ವಂತ ಮಗಳಂಗ ತಾಯಿ ನೋಡ್ಕೋಬೇಕು, ಅಂದ್ರೆ ಅತ್ತಿ ನೋಡ್ಕೋಬೇಕು. ನಮ್ಮ ಸ್ವಂತ ಅವ್ವನಂಗ ಈ ಮಗಳು ನೋಡ್ಕೋಬೇಕು. ಸುಖ ಸಂಸಾರದ ಸೂತ್ರ ಇದೈತೆ. ಪ್ರೇಮದಿಂದ ಎಲ್ಲವನ್ನೂ ಗೆಲ್ಲಲಿಕ್ಕೆ ಸಾಧ್ಯ ಐತಿ. ಪ್ರೇಮವೇ ಒಂದು ದೊಡ್ಡ ಮಂತ್ರ. ಆ ಮಂತ್ರದ ಜಪ ಈ ಮನೆ ಒಳಗೆ ನಡಿಲಿ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಅನ್ನೋಂಗ ಬಹಳ ಸಂಸ್ಕಾರವುಳ್ಳಂತ ಮನೆತನ. ಆ ಮನೆತನದೊಳಗೆ ಅದ್ಭುತವಾಗಿ ಬಾಳಿ ಬದುಕ್ರಿ. ಜೊತೆಗೆ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅನ್ನುವಂತೆ ನಿಮ್ಮ ಹೆಸರು ಧರ್ಮಪತ್ನಿ. ಬರೇ ಹೆಂಡತಿ ಅಂದಿಲ್ಲ, ಧರ್ಮಕ್ಕೆ ನೆರವಾಗುವಂತ ಹೆಂಡತಿಯಾಗಿ ಇಬ್ಬರೂ ಕೂಡಿ ಈ ಸಂಸಾರ ರಥವನ್ನ ಸುಂದರವಾಗಿ ಎಳೆದು ನಿಮ್ಮ ಜೀವನವನ್ನು ಭವ್ಯವಾಗಿ ಬೆಳಗಿಸಿಕೊಳ್ಳ್ರಿ ಅನ್ನುವಂತ ಹಿತವಚನವನ್ನು ಹೇಳ್ತಾ ನೋಡಿ. ಇಲ್ಲಿ ಅಕ್ಷತಾರೋಪಣ ಆತ್ರಿ. ಈಗ ನಾವು ಅಕ್ಕಿ ಕಾಳು ಬೀಳೋದತ್ತೀವಿ ರೀ. ಆ ಕಡೆ ಅದು ಏನಂತಾರೆ ನಮಗೆ ಅಷ್ಟೊಂದು ಗೊತ್ತಿಲ್ಲ ರೀ. ನಾವು 7 ಮಂದಿ ಇದ್ದೀವಿ ರೀ, ಅಕ್ಕ ತಂಗಿ ನೆಗೇನು ಮಕ್ಕಳು ರೀ. ಅದ್ರೊಳಗೆ ಒಂದು 4 ಜನ 5 ಜನ ಇಷ್ಟ ಮಂದಿನ ಬಂದಾರೆ ಫೋಟೋ ಒಳಗೆ. ಉಳ್ದವ್ರು ಯಾರು ಬಂದಿಲ್ಲ ರೀ. ಇವರೆಲ್ಲ ನಮ್ಮ ದೊಡ್ಡಕ್ಕಗಳ ಮಕ್ಕಳು ರೀ. ಇವರಷ್ಟು ಇನ್ನು ಅಷ್ಟು ಹುಡುಗರು ಅನ್ಕ ಬಂದಿಲ್ಲ ರೀ. ಈಕಿ ದೊಡ್ಡಕ್ಕಿ ಮಗಳು ಆಗ್ಬೇಕ್ರಿ ನಮಗೆ. ಪೂರ ನಮ್ಮ ಮನ್ಯಾಗ ದೊಡ್ಡಕ್ಕಿ ಮಗಳ, ಇವು ದೊಡ್ಡ ಹುಡುಗ ಮಗ ರೀ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಇವರು ನಮ್ಮ ನೆಗೇನೆ ರೀ, ಈಗಲೂ ನಮ್ಮ ನೆಗೇನೆ ರೀ. ಇವರು ಒಬ್ಬರು ನಮ್ಮ ನೆಗೇನೆ ರೀ. ಇಷ್ಟು ಮಂದಿ ಭಾಳ ಮಂದಿ ಇದ್ದಾರೆ. ನಾವು ಅಷ್ಟರ ತನಕ ವಿಡಿಯೋ ಮಾಡೋಕ್ಕಾಗಿಲ್ಲ. ನನಗೆ ಆರಾಮಿಲ್ಲ ಸಂಬಂಧಾಗಿ ಯಾವುದೂ ವಿಡಿಯೋ ನಾ ಮಾಡೇ ಇಲ್ಲ ರೀ. ಇದು ನಮ್ಮ ಮದುವೆ ರೆಡಿ ಆಗಿದ್ದು ನೋಡ್ರಿ. ಇದು ನಾವು 2 ಅಕ್ಕ ತಂಗಿ ರೀ. ನಮ್ಮನಿಬ್ಬರನ್ನೂ ಅಣ್ಣ ತಮ್ಮಗನ ಕೊಟ್ಟಾರ ರೀ. ನಮ್ಮ ಚಾರು ನಮ್ಮ ಮಗಳನ್ನ ರೀಕಿ.